ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆ ವೃಷಭ ರಾಶಿಯವರ ಬಗ್ಗೆ. ಸಾಮಾನ್ಯವಾಗಿ ಶಾಂತ, ಸ್ಥಿರ ಅಂತ ಹೆಸರುವಾಸಿಯಾಗಿರೋ ಇವರಿಗೆ ಮುಂದಿನ 4 ದಿನಗಳು ಅಂದ್ರೆ ಫೆಬ್ರವರಿ 9ರಿಂದ 12ರವರೆಗೆ ಒಂದು ರೀತಿ ಪರಿವರ್ತನೆಯ ಪರೀಕ್ಷೆಯಂತೆ ಇರಲಿದೆ ಅಂತ ನಮ್ಮ ಇಂದಿನ ವಿಶ್ಲೇಷಣೆ ಹೇಳುತ್ತಿದೆ. ಹೌದು, ಇದು ಕೇವಲ ಗ್ರಹಗಳ ಬದಲಾವಣೆ ಅಲ್ಲ, ಬದಲಿಗೆ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದಾದಂತಹ ಸಮಯ. ಹಾಗಾದ್ರೆ ಈ ಪರೀಕ್ಷೆಯಲ್ಲಿ ಪಾಸ್ ಆಗೋದು ಹೇಗೆ? ವೃತ್ತಿ, ಸಂಬಂಧ, ಹಣಕಾಸು ಹೀಗೆ ಪ್ರತಿಯೊಂದು ವಿಷಯದಲ್ಲೂ ಈ 4 ದಿನಗಳು ತರುವ ಸವಾಲುಗಳೇನು ಮತ್ತೆ ಅವಕಾಶಗಳೇನು ಇದನ್ನೆಲ್ಲ ಸ್ವಲ್ಪ ಆಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಸರಿ, ಈ ವಿಷಯವನ್ನು ಈಗ ಒಂದೊಂದಾಗಿ ಬಿಡಿಸಿ ನೋಡೋಣ. ಖಂಡಿತ. ನೀವು ಹೇಳಿದ ಹಾಗೆ ವೃಷಭ ರಾಶಿಯವರ ಅತಿದೊಡ್ಡ ಶಕ್ತಿಯೇ ಅವರ ಸ್ಥಿರತೆ. ಒಮ್ಮೆ ನಿರ್ಧಾರ ಮಾಡಿದ್ರೆ ಎಷ್ಟೇ ಕಷ್ಟ ಬಂದರೂ ಅದಕ್ಕೆ ಬದ್ಧರಾಗಿರ್ತಾರೆ. ಆದರೆ ಈಗಿನ ಗ್ರಹಸ್ಥಿತಿ ಅಂದ್ರೆ ಶುಕ್ರ, ಬುಧ ಮತ್ತು ಚಂದ್ರದ ಸಂಯೋಗ ಇದೆಯಲ್ಲ, ಇದು ಅವರ ಈ ಮೂಲ ಸ್ವಭಾವವನ್ನೇ ಪ್ರಶ್ನೆ ಮಾಡುವಂತಿದೆ. ಇದು ನಿಧಾನವಾಗಿ ಬದಲಾವಣೆ ತರುವುದಿಲ್ಲ, ಬದಲಿಗೆ ಇದ್ದಕ್ಕಿದ್ದಂತೆ ಒಂದು ತಿರುವು ಕೊಡುತ್ತೆ. ಒಂದು ರೀತಿ ನಿಂತ ನೀರಾಗಿದ್ದ ಜೀವನದಲ್ಲಿ ಯಾರೋ ಕಲ್ಲೆಸೆದ ಹಾಗೆ. ಒಂದು ನಿಮಿಷ, ನೀವು ಹೇಳಿದ್ದ ಹಾಗೆ ವೃಷಭ ರಾಶಿಯವರು ಸ್ಥಿರತೆಗೆ ಹೆಸರುವಾಸಿ. ಹಾಗಾದ್ರೆ ಈ ದಿಢೀರ್ ಬದಲಾವಣೆಗಳನ್ನು ಅವರು ಹೇಗೆ ಸ್ವೀಕರಿಸ್ತಾರೆ? ಇದು ಅವರಿಗೆ ಬಹಳ ಗೊಂದಲಮಯವಾಗಿರುವುದಿಲ್ವೇ? ಯಾಕಂದ್ರೆ ಅವರಿಗೆ ಎಲ್ಲವೂ ಅಚ್ಚುಕಟ್ಟಾಗಿ ಯೋಜನೆಯ ಪ್ರಕಾರ ಇರಬೇಕು ಅಲ್ವಾ? ಖಂಡಿತ, ಅದೇ ಇಲ್ಲಿರುವ ಅತಿ ದೊಡ್ಡ ಸವಾಲು. ಇದೇ ಕಾರಣಕ್ಕೆ ನಮ್ಮ ವಿಶ್ಲೇಷಣೆಯ ಪ್ರಕಾರ ಈ ಸಮಯದಲ್ಲಿ ದೀರ್ಘಕಾಲದಿಂದ ಮನಸ್ಸಿನೊಳಗೆ ಅಡಗಿಸಿಟ್ಟಿದ್ದ ಭಾವನೆಗಳು, ನೋವುಗಳು, ಅಸಮಾಧಾನಗಳೆಲ್ಲ ಹೊರಬರಲು ಪ್ರಯತ್ನಿಸ್ತವೆ. ಇದೊಂದು ಪ್ರೆಷರ್ ಕುಕ್ಕರ್ನ ವಿಷಿಲಿದ್ದ ಹಾಗೆ. ಇಷ್ಟು ದಿನ ಒಳಗೆ ಬೇಯುತ್ತಿದ್ದ ಒತ್ತಡ ಈಗ ಹೊರ ಬರಲೇಬೇಕಾದ ಪರಿಸ್ಥಿತಿ. ಹಾಗಾದ್ರೆ ಇದು ಒಳ್ಳೇದೇ ಕೆಟ್ಟದ್ದೇ? ಯಾಕಂದ್ರೆ ಒಳಗಿನ ನೋವು ಹೊರಬಂದ್ರೆ ಮನಸ್ಸು ಹಗುರಾಗುತ್ತೆ ಅಂತಾರಲ್ಲ? ಹೌದು, ದೀರ್ಘಾವಧಿಯಲ್ಲಿ ಇದು ಒಳ್ಳೆಯದೇ. ಆದರೆ ಆ ಕ್ಷಣದಲ್ಲಿ ಮನಸ್ಸಿನಲ್ಲಿ 2 ರೀತಿಯ ತೀವ್ರವಾದ ಆಲೋಚನೆಗಳು ಹುಟ್ಟಿಕೊಳ್ಳುತ್ತವೆ. ಒಂದು, ಸಾಕು, ಇನ್ನೂ ಸಹಿಸಿಕೊಳ್ಳಲು ಸಾಧ್ಯವಿಲ್ಲ, ಇದೆಲ್ಲವನ್ನು ಬಿಟ್ಟು ಮುಂದೆ ಹೋಗ್ಬೇಕು ಎನ್ನುವ ಬಲವಾದ ತುಡಿತ. ಇನ್ನೊಂದು, ಇಷ್ಟು ವರ್ಷ ನಾನು ಯಾಕೆ ಸುಮ್ಮನಿದ್ದೆ, ನನಗೇ ನಾನು ಅನ್ಯಾಯ ಮಾಡಿಕೊಂಡೆ ಎನ್ನುವ ಆಯಾಸ ಮತ್ತು ಬೇಸರದ ಭಾವ. ಈ 2 ಭಾವನೆಗಳ ನಡುವೆ ದೊಡ್ಡ ಸಂಘರ್ಷವೇ ನಡೀತದೆ. ಹಾಗಾಗಿ ಈ ಸಮಯದಲ್ಲಿ ತುಂಬಾ ಎಮೋಷನಲ್ ಆಗಿ ತಕ್ಷಣಕ್ಕೆ ಏನೋ ನಿರ್ಧಾರ ತೆಗೆದುಕೊಂಡು ಬಿಡಬಹುದು. ಆ ಕ್ಷಣಕ್ಕೆ ಸರಿ ಅನಿಸಬಹುದು, ಆದ್ರೆ ಮುಂದೆ ಹೋಗ್ತಾ ಹೋಗ್ತಾ ಅದ್ರಿಂದಲೇ ತೊಂದರೆ ಆಗ್ಬಹುದು, ಹೌದಲ್ವಾ? ನಿಖರವಾಗಿ. ಭಾವೋದ್ವೇಗದಲ್ಲಿ ತೆಗೆದುಕೊಂಡ ನಿರ್ಧಾರ ತಾತ್ಕಾಲಿಕ ಸಮಾಧಾನ ಕೊಡಬಹುದು, ಆದರೆ ಅದು ಶಾಶ್ವತ ಪರಿಹಾರ ಆಗಿರೋದಿಲ್ಲ. ಹಾಗಾಗಿಯೇ ಈ 4 ದಿನಗಳು ವೃಷಭ ರಾಶಿಯವರ ತಾಳ್ಮೆಗೆ ಒಂದು ಅಗ್ನಿ ಪರೀಕ್ಷೆ ಇದ್ದಂತೆ. ಸ್ಪಷ್ಟತೆ ಮತ್ತು ತಾಳ್ಮೆ ಈ 2 ಕೈ ಹಿಡಿದ್ರೆ ಮಾತ್ರ ಈ ಪರೀಕ್ಷೆಯಲ್ಲಿ ಗೆಲ್ಲಲು ಸಾಧ್ಯ. ಹಾಗಾದ್ರೆ ಈ 4 ದಿನಗಳ ಪರೀಕ್ಷೆಯನ್ನು ದಿನಕ್ಕೊಂದರಂತೆ ವಿಂಗಡಿಸಿ ನೋಡೋಣ. ಫೆಬ್ರವರಿ 10 ಅಂದ್ರೆ ಮಂಗಳವಾರದ ಕಥೆಯೇನು? ಫೆಬ್ರವರಿ 10ರಂದು ಬುಧನ ಪ್ರಭಾವ ಬಹಳ ಹೆಚ್ಚಾಗಿರುತ್ತೆ. ಜ್ಯೋತಿಷ್ಯದಲ್ಲಿ ಬುಧನನ್ನು ಸಂವಹನ, ಬುದ್ಧಿ ಮತ್ತೆ ಮಾತಿನ ಕಾರಕ ಅಂತ ಕರೀತಾರೆ. ಹಾಗಾಗಿ ಅದರ ಪ್ರಭಾವ ಹೆಚ್ಚಾದಾಗ ನಮ್ಮ ಮಾತುಗಳಿಗೆ ಹೆಚ್ಚು ತೂಕ ಬರುತ್ತೆ. ಅದರ ಪರಿಣಾಮವೂ ತೀಕ್ಷ್ಣವಾಗಿರುತ್ತೆ. ಇದೇ ಕಾರಣಕ್ಕೆ ಈ ದಿನವನ್ನು ಮಾತುಗಳಿಂದ ಸಂಬಂಧಗಳು ಬದಲಾಗುವ ದಿನ ಎಂದು ವಿಶ್ಲೇಷಣೆಯಲ್ಲಿ ಹೇಳಲಾಗಿದೆ. ಅಂದ್ರೆ ಒಂದು ಸಂಗ ಮಾತು ಕೂಡ ದೊಡ್ಡ ಪರಿಣಾಮ ಬೀರಬಹುದು ಅಂತನಾ? ಹೌದು. ಈ ವಾಡುವ ಒಂದು ಸಕಾರಾತ್ಮಕ ಮಾತು ಯಾರಿಗೋ ಸ್ಫೂರ್ತಿ ನೀಡಿ ನಿಮ್ಮ ಮೇಲಿನ ಗೌರವವನ್ನು 100 ಪಟ್ಟು ಹೆಚ್ಚಿಸಬಹುದು. ಅದೇ ಸಮಯದಲ್ಲಿ ಆಲೋಚಿಸದೆ ಆಡುವ ಒಂದು ಮಾತು ದೊಡ್ಡ ಅಪಾರ್ಥಕ್ಕೆ ಕಾರಣವಾಗಿ ವರ್ಷಗಳ ಸಂಬಂಧವನ್ನ ಹಾಳು ಮಾಡುವ ಶಕ್ತಿಯನ್ನೂ ಹೊಂದಿರುತ್ತೆ. ಇದು 2 ಬದಿಯ ಚೂಪಾದ ಕತ್ತಿ ಇದ್ದ ಹಾಗೆ. ಆದ್ರೆ ವೃಷಭ ರಾಶಿಯವರು ಸಾಮಾನ್ಯವಾಗಿ ಮಿತಭಾಷಿಗಳು, ಹೆಚ್ಚಾಗಿ ಮೌನವಾಗಿರಲು ಇಷ್ಟಪಡ್ತಾರೆ. ಹಾಗಾದ್ರೆ ಈ ದಿನ ಅವರನ್ನು ಮಾತನಾಡಲೇಬೇಕಾದ ಪರಿಸ್ಥಿತಿಗೆ ತಳ್ಳುತ್ತದೆಯಾ? ಹೌದು, ಅದೇ ಇಲ್ಲಿನ ವಿಶೇಷ. ತಮ್ಮ ಹಕ್ಕಿಗಾಗಿ ಅಥವಾ ಒಂದು ಅನ್ಯಾಯವನ್ನು ಸರಿಪಡಿಸಲು ಅಥವಾ ತಮ್ಮ ನಿಲುವನ್ನು ಸ್ಪಷ್ಟಪಡಿಸಲು ಅವರು ಮಾತನಾಡಲೇಬೇಕಾದ ಸನ್ನಿವೇಶ ಬರುತ್ತೆ. ಆಗ ಆತುರ ಪಡದೆ ಪ್ರತಿ ಪದವನ್ನು ಅಳೆದು ತೂಗಿ ನಿಧಾನವಾಗಿ ಮತ್ತು ಸ್ಪಷ್ಟವಾಗಿ ಮಾತನಾಡುವುದು ಬಹಳ ಮುಖ್ಯ. ಮೌನ ಮುರಿಯಲೇಬೇಕಾದ ದಿನವಿದು, ಆದರೆ ಆ ಮಾತು ರಚನಾತ್ಮಕವಾಗಿರಬೇಕು. ಸರಿ, ಮಾತುಗಳ ಪರೀಕ್ಷೆಯಾದ ಮಂಗಳವಾರದ ನಂತರ ಬುಧವಾರ ಫೆಬ್ರವರಿ 11 ಹೇಗಿರಲಿದೆ? ಸ್ವಲ್ಪ ರಿಲೀಫ್ ಸಿಗುತ್ತದೆಯಾ? ಖಂಡಿತವಾಗಿಯೂ. ಬುಧವಾರದಿಂದ ಶುಕ್ರನ ಅನುಕೂಲಕರ ದೃಷ್ಟಿ ಪ್ರಾರಂಭವಾಗುತ್ತೆ. ಮಂಗಳವಾರದ ಮಾನಸಿಕ ಮತ್ತು ವಾಚಿಕ ಒತ್ತಡದ ನಂತರ ಇದು ಒಂದು ತಂಗಾಳಿಯಂತೆ ಅನುಭವ ನೀಡುತ್ತೆ. ಜ್ಯೋತಿಷ್ಯದಲ್ಲಿ ಶುಕ್ರನನ್ನು ಸೌಂದರ್ಯ,
ಪ್ರೀತಿ ಮತ್ತು ಸಮಾಧಾನದ ಗ್ರಹವೆಂದು ಪರಿಗಣಿಸಲಾಗುತ್ತೆ. ಇದು ನಮ್ಮನ್ನು ಅತಿಯಾಗಿ ಯೋಚಿಸುವುದರಿಂದ ಬಿಡುಗಡೆಗೊಳಿಸಿ ಜೀವನದ ಸಣ್ಣಪುಟ್ಟ ಖುಷಿಗಳನ್ನು ಆನಂದಿಸಲು ಪ್ರೇರೇಪಿಸುತ್ತೆ. ಅಂದ್ರೆ ಈ ದಿನ ಸ್ವಲ್ಪ ಸಮಾಧಾನದ ನಿಟ್ಟುಸಿರು ಬಿಡಬಹುದು. ನಮ್ಮ ಮೂಲದ ಪ್ರಕಾರ ಈ ದಿನ ಅವರ ಮೌಲ್ಯವನ್ನು ಯಾರೋ ಗುರ್ತಿಸ್ತಾರೆ ಅಂತ ಹೇಳಲಾಗಿದೆ ಅಲ್ಲ, ಅದು ಹೇಗೆ? ಹೌದು, ಅದು ದೊಡ್ಡ ಸನ್ಮಾನದ ರೂಪದಲ್ಲಿರ್ಬೇಕೆಂದಿಲ್ಲ. ಬಹುಶಃ ನೀವು ಹೇಳಿದ ಮಾತಿಗೆ ಯಾರೋ ಬೆಲೆ ಕೊಡಬಹುದು, ನಿಮ್ಮ ಸಲಹೆಯನ್ನು ಯಾರೋ ಗಂಭೀರವಾಗಿ ಪರಿಗಣಿಸಬಹುದು, ಅಥವಾ ನಿಮ್ಮ ಕೆಲಸವನ್ನು ಯಾರೋ ಒಬ್ಬರು ಮೆಚ್ಚಿಕೊಳ್ಳಬಹುದು. ಇದು ಚಿಕ್ಕ ವಿಷಯದಂತೆ ಕಂಡ್ರೂ ಕಳೆದ ಕೆಲವು ದಿನಗಳಿಂದ ಕುಗ್ಗಿದ್ದ ಆತ್ಮವಿಶ್ವಾಸವನ್ನು ಮತ್ತೆ ಕಟ್ಟಲು ಇದು ಬಹಳ ಸಹಾಯ ಮಾಡುತ್ತೆ. ಆದ್ರೆ ಇಲ್ಲಿಯೂ ಒಂದು ಎಚ್ಚರಿಕೆ ಇದೆ ಅಲ್ವಾ? ಅತಿಯಾದ ನಿರೀಕ್ಷೆಗಳು ಬೇಡ ಅಂತ. ಹೌದು, ಇದು ಬಹಳ ಮುಖ್ಯ. ಯಾರೋ ಹೊಗಳಿದ್ರು ಎಂದ ತಕ್ಷಣ ಹಿಗ್ಗುವುದು ಅಥವಾ ಯಾರೋ ಟೀಕಿಸಿದ್ರು ಎಂದು ಕುಗ್ಗಿ ಹೋಗುವುದು ಎರಡೂ ತಪ್ಪು. ಈ 4 ದಿನಗಳಲ್ಲಿ ಬರುವ ಪ್ರತಿಯೊಂದು ಘಟನೆಯೂ ಒಂದು ಪರೀಕ್ಷೆ. ಈ ದಿನ ಸಿಗುವ ಮೆಚ್ಚುಗೆ ನಿಮ್ಮನ್ನು ನೀವು ನಂಬಲು ಒಂದು ಸಾಧನೆವೇ ಹೊರತು ಅಂತಿಮ ತೀರ್ಪಲ್ಲ. ನೆಲದ ಮೇಲೆ ಕಾಲೂರಿರುವುದು ಬಹಳ ಮುಖ್ಯ. ಸರಿ, ಮಂಗಳವಾರ ಮಾತಿನ ಪರೀಕ್ಷೆ, ಬುಧವಾರ ಸಮಾಧಾನದ ಪರೀಕ್ಷೆ. ಹಾಗಾದ್ರೆ ಈ ಸರಣಿಯ ಕೊನೆಯ ದಿನ ಗುರುವಾರ, ಫೆಬ್ರವರಿ 12ರ ವಿಶೇಷವೇನು? ಗುರುವಾರ ಗುರುಗ್ರಹದ ಪ್ರಭಾವ ಸ್ಪಷ್ಟವಾಗಿ ಕಾಣಿಸುತ್ತೆ. ಇದೊಂದು ದೈವಿಕ ಸಂಕೇತ ಸಿಗುವಂತಹ ದಿನ ಅಂತ ಹೇಳಬಹುದು. ಬಹಳ ದಿನಗಳಿಂದ ಮನಸ್ಸನ್ನು ಕೊರೆಯುತ್ತಿದ್ದ ಯಾವುದೋ ಒಂದು ಜಟಿಲ ಪ್ರಶ್ನೆಗೆ ಈ ದಿನ ಉತ್ತರ ಸಿಗುವ ಸಾಧ್ಯತೆ ಬಹಳ ಪ್ರಬಲವಾಗಿದೆ. ದೈವಿಕ ಸಂಕೇತ ಅಂದ್ರೇನು? ಆಕಾಶದಿಂದ ಯಾರಾದ್ರೂ ಬಂದು ಹೇಳ್ತಾರಾ, ಅಥವಾ ಇದಕ್ಕೇನಾದ್ರೂ ಬೇರೆ ಅರ್ಥವಿದೆಯಾ? ಖಂಡಿತ, ಆಕಾಶದಿಂದ ಯಾರೂ ಬರುವುದಿಲ್ಲ. ಆ ಉತ್ತರ ನಿಮಗೆ ಬೇರೆಯವರ ಮಾತಿನ ರೂಪದಲ್ಲಿ ಸಿಗಬಹುದು. ಉದಾಹರಣೆಗೆ, ಟಿವಿಯಲ್ಲಿ ಯಾವುದೋ ಕಾರ್ಯಕ್ರಮ ನೋಡ್ತಾ ಇರುವಾಗ ಬರುವ ಒಂದು ಸಂಭಾಷಣೆ, ಅಥವಾ ಸ್ನೇಹಿತರ ಜೊತೆ ಮಾತನಾಡ್ತಾ ಇರುವಾಗ ಅವರ ಆಕಸ್ಮಿಕವಾಗಿ ಆಡುವ ಒಂದು ಮಾತು ನಿಮ್ಮ ಸಮಸ್ಯೆಗೆ ನೇರವಾಗಿ ಉತ್ತರ ನೀಡಿದಂತೆ ಭಾಸವಾಗಬಹುದು. ಓ, ಹಾಗೆ? ಹೌದು, ಕೆಲವೊಮ್ಮೆ ಒಂದು ಘಟನೆಯನ್ನು ನೋಡಿದಾಗ ಅಥವಾ ಮನಸ್ಸಿನಲ್ಲಿ ಇದ್ದಕ್ಕಿದ್ದಂತೆ ಒಂದು ಸ್ಪಷ್ಟವಾದ ಯೋಚನೆ ಬಂದಾಗಲೂ ಉತ್ತರ ಸಿಕ್ಕಿನ ಅನುಭವವಾಗುತ್ತೆ. ಕಣ್ಣು ಮತ್ತು ಮನಸ್ಸನ್ನು ತೆರೆದಿಟ್ರೆ ಆ ಸಂಕೇತ ಖಂಡಿತ ಕಾಣಿಸುತ್ತೆ. ವಾವ್, ಇದು ಕೇಳೋದಕ್ಕೆ ಕುತೂಹಲಕಾರಿಯಾಗಿದೆ. ಸರಿ, ಈ ದಿನಕ್ಕೊಂದು ಪಾಠದ ವಿಶ್ಲೇಷಣೆ ಚೆನ್ನಾಗಿತ್ತು. ಆದ್ರೆ ಇದೆಲ್ಲದರ ಒಟ್ಟು ಪರಿಣಾಮ ನಿಜ ಜೀವನದ ಮೇಲೆ ಹೇಗಿರುತ್ತೆ? ಅಂದ್ರೆ ಜನರ ಜೇಬಿನ ಮೇಲೆ, ಅವರ ಕೆಲಸದ ಮೇಲೆ ಏನು ಪರಿಣಾಮ ಬೀಳುತ್ತೆ? ಮೊದಲು ವೃತ್ತಿಜೀವನದ ಬಗ್ಗೆ ಮಾತಾಡೋಣ. ಖಂಡಿತ. ವೃತ್ತಿಜೀವನದಲ್ಲಿ ಇದು ಒತ್ತಡ ಮತ್ತು ಮಾನ್ಯತೆ ಎರಡನ್ನೂ ಒಟ್ಟಿಗೆ ತರುವ ಸಮಯ. ಕೆಲಸದ ಹೊರೆ ಖಂಡಿತ ಹೆಚ್ಚಾಗುತ್ತೆ. ಆದರೆ ನೀವು ಮಾಡುವ ಪ್ರತಿಯೊಂದು ಸಣ್ಣ ಕೆಲಸವೂ ಮೇಲಧಿಕಾರಿಗಳ ಗಮನಕ್ಕೆ ಬರುತ್ತೆ. ಹಾಗೇ ನೀವು ಮಾಡುವ ಸಣ್ಣ ನಿರ್ಲಕ್ಷ್ಯವೂ ಅವರ ಕಣ್ಣಿಗೆ ಬೀಳುತ್ತೆ. ಹಾಗಾಗಿ ಜಾಗರೂಕತೆ ಬಹಳ ಮುಖ್ಯ. ಈ ಒತ್ತಡವನ್ನು ನಿಭಾಯಿಸೋದು ಹೇಗೆ? ನಮ್ಮ ವಿಶ್ಲೇಷಣೆಯಲ್ಲಿ ಇದರ ಬಗ್ಗೆ ಏನಾದ್ರೂ ಸಲಹೆ ಇದೆಯೇ? ನಿದೆ. ಈ ಸಮಯದಲ್ಲಿ ತೋರಿಸುವ ತಾಳ್ಮೆಯೇ ನಿಮ್ಮ ಭವಿಷ್ಯದ ಸ್ಥಾನವನ್ನು ನಿರ್ಧರಿಸುತ್ತೆ. ಮಾತಿನ ಬದಲು ನಿಮ್ಮ ಕೆಲಸವೇ ಮಾತನಾಡಬೇಕು. ಕೆಲವೊಮ್ಮೆ ನೀವು ಮಾಡದ ತಪ್ಪಿಗೂ ವಿವರಣೆ ನೀಡಬೇಕಾದ ಸಂದರ್ಭ ಬರಬಹುದು. ಆಗಲೂ ಸಹ ಸಹನೆ ಕಳೆದುಕೊಳ್ಳದೆ ಸತ್ಯವನ್ನು ಶಾಂತವಾಗಿ ತಿಳಿಸಿದರೆ ನಿಮ್ಮ ಮೇಲಿನ ನಂಬಿಕೆ ಹೆಚ್ಚಾಗುತ್ತೆ. ಉದಾಹರಣೆಗೆ, ಒಬ್ಬ ವೃಷಭರಾಶಿಯ ಉದ್ಯೋಗಿ ವರ್ಷಗಳಿಂದ ತನ್ನ ಕೆಲಸಕ್ಕೆ ಮಾನ್ಯತೆ ಸಿಗದಿದ್ದರೂ ಸುಮ್ಮನಿದ್ದ. ಆದರೆ ಈ ಗ್ರಹಸ್ಥಿತಿಯಲ್ಲಿ ಆತ ಧೈರ್ಯ ಮಾಡಿ ತನ್ನ ಮ್ಯಾನೇಜರ್ ಬಳಿ ತನ್ನ ಕೆಲಸದ ಬಗ್ಗೆ ಮಾತನಾಡಿದ. ಫಲಿತಾಂಶ ತಕ್ಷಣ ಸಿಗದಿದ್ದರೂ ಆ ಒಂದು ಮಾತುಕತೆ ಮುಂದಿನ ಬಡ್ತಿಗೆ ದಾರಿ ಮಾಡಿಕೊಟ್ಟಿತು. ಹಾಗಾದ್ರೆ ಸ್ವಂತ ವ್ಯಾಪಾರ ಮಾಡುವವರಿಗೆ ಹೇಗಿರುತ್ತೆ? ವ್ಯಾಪಾರಸ್ಥರಿಗೆ ಹೊಸ ಆಲೋಚನೆಗಳು ಮತ್ತು ದಾರಿಗಳು ಕಾಣಿಸುತ್ತವೆ. ಹೊಸ ಪಾಲುದಾರಿಕೆ ಅಥವಾ ಹೊಸ ಗ್ರಾಹಕರ ರೂಪದಲ್ಲಿ ಅವಕಾಶಗಳು ಬರಬಹುದು. ಆದರೆ ಆಕರ್ಷಕವಾಗಿ ಕಾಣುವ ಪ್ರತಿಯೊಂದು ಪ್ರಸ್ತಾಪವನ್ನು ಒಪ್ಪಿಕೊಳ್ಳುವ ಮುನ್ನ ಎಚ್ಚರಿಕೆ ವಹಿಸಬೇಕು. ಅದರ ಹಿಂದಿರುವ ಷರತ್ತುಗಳನ್ನು ಸರಿಯಾಗಿ ಅರ್ಥಮಾಡಿಕೊಳ್ಳಬೇಕು. ಇದು ಅವಕಾಶಗಳನ್ನು ಬಳಸಿಕೊಳ್ಳುವ, ಆದರೆ ದುಡುಕದೇ ಇರುವ ಸಮಯ. ವಿದ್ಯಾರ್ಥಿಗಳ ಬಗ್ಗೆ ಏನ್ ಹೇಳ್ತೀರಿ? ಅವರಿಗೂ ಇದು ಪರೀಕ್ಷೆಯ ಸಮಯವೇ? ಖಂಡಿತ. ಓದಿನಲ್ಲಿ ಆಸಕ್ತಿ ಕಳೆದುಕೊಂಡಿದ್ದವರಿಗೆ ಮತ್ತೆ ಏಕಾಗ್ರತೆ ಮರಳಿ ಬರಲು ಇದು ಅತ್ಯುತ್ತಮ ಸಮಯ. ಆದರೆ ಇಲ್ಲೊಂದು ಅಪಾಯವೂ ಇದೆ. ತಮ್ಮನ್ನು ಇತರರೊಂದಿಗೆ ಹೋಲಿಕೆ ಮಾಡಿಕೊಂಡು ನಿರುತ್ಸಾಹಗೊಳ್ಳುವ ಸಾಧ್ಯತೆ ಹೆಚ್ಚು. ಅವನಷ್ಟೋದಿದ್ದಾನೆ, ನಾನಿನ್ನೂ ಇಲ್ಲ ಎಂಬ ಯೋಜನೆ ಬಂದ್ರೆ ಇರುವ ಆತ್ಮವಿಶ್ವಾಸವೂ ಹೊರಟೋಗುತ್ತೆ. ತಮ್ಮದೇ ಆದ ವೇಗದಲ್ಲಿ, ತಮ್ಮದೇ ಆದ ಯೋಜನೆಯಲ್ಲಿ ಸಾಗುವುದು ಬಹಳ ಮುಖ್ಯ. ಸರಿ, ವೃತ್ತಿ ಮತ್ತು ವಿದ್ಯೆ ಆಯಿತು. ಈಗ ಎಲ್ಲರ ನೆಚ್ಚಿನ ವಿಷಯಕ್ಕೆ ಬರೋಣ, ಹಣಕಾಸು. ದುಡ್ಡಿನ ವಿಚಾರದಲ್ಲಿ ಈ 4 ದಿನಗಳು ಏನ್ ಹೇಳ್ತವೆ? ಹಣಕಾಸಿನ ವಿಷಯದಲ್ಲಿ ಒಂದು ದೊಡ್ಡ ದೃಷ್ಟಿಕೋನ ಬದಲಾವಣೆ ಆಗುತ್ತೆ. ಇಲ್ಲಿವರೆಗೆ ಹಣವನ್ನು ಕೇವಲ ಖರ್ಚು ಮಾಡಲು ಅಥವಾ ಆಸೆಗಳನ್ನು ಪೂರೈಸಿಕೊಳ್ಳಲು ಒಂದು ಸಾಧನವಾಗಿ ನೋಡ್ತಾ ಇದ್ರೆ,
ಇನ್ನು ಮುಂದೆ ಅದನ್ನು ಒಂದು ಭದ್ರತೆಯ ದೃಷ್ಟಿಯಿಂದ ನೋಡಲು ಪ್ರಾರಂಭಿಸ್ತಾರೆ. ಭವಿಷ್ಯದ ಬಗ್ಗೆ ಯೋಚನೆ ಬರುವುದರಿಂದ ಅನಗತ್ಯ ಖರ್ಚುಗಳ ಮೇಲೆ ಸಹಜವಾಗಿಯೇ ನಿಯಂತ್ರಣ ಬರುತ್ತೆ. ಬಹಳ ದಿನಗಳಿಂದ ವಾಪಸ್ ಬರದೇ ಇರುವ ಹಣ ಅಂದ್ರೆ ಸಾಲ ಕೊಟ್ಟಿದ್ದು ವಾಪಸ್ ಬರುವ ಸಾಧ್ಯತೆ ಇದೆಯಾ? ಹೌದು, ಅದರ ಬಗ್ಗೆ ಯೋಚನೆ ಮತ್ತು ಪ್ರಯತ್ನ ಎರಡೂ ಹೆಚ್ಚಾಗುತ್ತೆ. ಕೆಲವರಿಗೆ ಕೊಟ್ಟ ಹಣ ಮರಳಿ ಬರುವ ಸೂಚನೆಗಳೂ ಸಿಗ್ತವೆ. ಆದರೆ ಇಲ್ಲಿ ಒಂದು ಪ್ರಮುಖ ಪಾಠವಿದೆ. ಕೊಟ್ಟ ಪ್ರತಿಯೊಂದು ರೂಪಾಯಿಯೂ ವಾಪಸ್ ಬರಲೇಬೇಕು ಎಂದು ಹಠ ಹಿಡಿದರೆ ನಿರಾಸೆಯಾಗ್ಬೋದು. ಬಂದಿದ್ದನ್ನು ಸ್ವೀಕರಿಸಿ ಬಾರದನ್ನು ಮರೆತುಬಿಡುವುದನ್ನು ಕಲಿತರೆ ಮನಸ್ಸಿನ ಮೇಲಿನ ಹೊರೆ ಕಡಿಮೆಯಾಗತ್ತೆ. ಹಣಕಾಸು ಮತ್ತು ವೃತ್ತಿಯ ಒತ್ತಡದ ನಡುವೆ ಸಂಬಂಧಗಳ ಕತೆ ಏನು? ಇದು ಭಾವನಾತ್ಮಕವಾಗಿ ಬಹಳ ಸೂಕ್ಷ್ಮವಾದ ಸಮಯ ಅಲ್ವಾ? ಅತ್ಯಂತ ಸೂಕ್ಷ್ಮವಾದ ಸಮಯ. ಈ 4 ದಿನಗಳು ಒಂದು ರೀತಿಯ ಫಿಲ್ಟರ್ನಂತೆ ಕೆಲಸ ಮಾಡ್ತವೆ. ಕೆಲವು ಸಂಬಂಧಗಳು ಇನ್ನಷ್ಟು ಗಟ್ಟಿಯಾಗುತ್ತವೆ, ಇನ್ನು ಕೆಲವು ಸಂಬಂಧಗಳು ನೈಸರ್ಗಿಕವಾಗಿ ದೂರವಾಗುವ ಸೂಚನೆ ನೀಡುತ್ತವೆ. ನಿಮ್ಮ ನಿಜವಾದ ಮೌಲ್ಯವನ್ನು ಗುರುತಿಸುವರು ಯಾರು, ನಿಮ್ಮ ಮೌನವನ್ನು ದೌರ್ಬಲ್ಯವೆಂದು ಭಾವಿಸುವರು ಯಾರು ಎಂಬುದು ಸ್ಪಷ್ಟವಾಗುತ್ತೆ. ಹಾಗಾದ್ರೆ ದಾಂಪತ್ಯ ಜೀವನದಲ್ಲಿ ಸಂಗಾತಿಯೊಂದಿಗಿನ ಸಂಬಂಧದ ಮೇಲೆ ಇದರ ಪರಿಣಾಮವೇನು? ಯಾಕೆಂದ್ರೆ ವೃಷಭರಾಶಿಯವರ ಮೌನವನ್ನು ಕೆಲವೊಮ್ಮೆ ನಿರ್ಲಕ್ಷ್ಯ ಅಂತ ತಪ್ಪಾಗಿ ಅರ್ಥ ಮಾಡಿಕೊಡುವ ಸಾಧ್ಯತೆ ಇರುತ್ತದಲ್ವೇ? ಸರಿಯಾದ ಪ್ರಶ್ನೆ. ಹೌದು, ಈ ಸಮಯದಲ್ಲಿ ಆ ಸಾಧ್ಯತೆ ಹೆಚ್ಚಿರುತ್ತೆ. ಹಾಗಾಗಿ ಭಾವನೆಗಳನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸುವುದು ಬಹಳ ಮುಖ್ಯ. ದೊಡ್ಡ ದೊಡ್ಡ ಮಾತುಗಳೇ ಬೇಕಿಲ್ಲ. ಒಂದು ಸಣ್ಣ ಕಾಳಜಿಯ ಮಾತು, ಒಂದು ಮೆಚ್ಚುಗೆಯ ನೋಟ ಕೂಡ ಸಂಬಂಧವನ್ನು ಗಟ್ಟಿಗೊಳಿಸುತ್ತೆ. ಮೌನವಾಗಿ ಎಲ್ಲವನ್ನೂ ಸಹಿಸಿಕೊಳ್ಳುವ ಬದಲು ಮನಸ್ಸಿನಲ್ಲಿದ್ದದನ್ನು ಪ್ರೀತಿಯಿಂದ ಹಂಚಿಕೊಳ್ಳುವುದು ಉತ್ತಮ. ಇಷ್ಟೆಲ್ಲ ಬಾಹ್ಯ ಬದಲಾವಣೆಗಳ ನಡುವೆ ಅವರ ಆಂತರಿಕ ಜಗತ್ತು ಅಂದ್ರೆ ಆರೋಗ್ಯ ಹೇಗಿರುತ್ತೆ? ಈ ಎಲ್ಲ ಒತ್ತಡ ಶರೀರದ ಮೇಲೆ ಪರಿಣಾಮ ಬೀರುವುದಿಲ್ವೇ? ಖಂಡಿತ ಬೀರುತ್ತೆ. ಆದರೆ ನಮ್ಮ ವಿಶ್ಲೇಷಣೆಯ ಪ್ರಕಾರ ಈ ಸಮಯದಲ್ಲಿ ದೊಡ್ಡ ದೈಹಿಕ ಸಮಸ್ಯೆಗಳಿಗಿಂತ ಮಾನಸಿಕ ಒತ್ತಡವೇ ಹೆಚ್ಚಾಗಿರುತ್ತೆ. ಸರಿಯಾಗಿ ನಿದ್ದೆ ಬಾರದಿರುವುದು, ಬೆಳಿಗ್ಗೆ ಎದ್ದಾಗಲೂ ತಲೆ ಭಾರವಾದಂತೆ ಅನಿಸುವುದು, ಸಣ್ಣ ವಿಷಯಕ್ಕೂ ಸಿಟ್ಟು ಬರುವುದು, ಇಂತಹ ಲಕ್ಷಣಗಳು ಕಾಣಿಸಿಕೊಳ್ಳಬಹುದು. ದೈಹಿಕವಾಗಿ ಏನಾದ್ರೂ ನಿರ್ದಿಷ್ಟ ಸಮಸ್ಯೆಗಳ ಬಗ್ಗೆ ಎಚ್ಚರಿಕೆ ಇದೆಯೇ? ಇದೆ. ಮೂಲದ ಪ್ರಕಾರ ಕುತ್ತಿಗೆ, ಭುಜ ಮತ್ತು ದಂಟಿಲಿನ ಭಾಗದಲ್ಲಿ ಅಸ್ವಸ್ಥತೆ ಅಥವಾ ನೋವು ಕಾಣಿಸಿಕೊಳ್ಳುವ ಸಾಧ್ಯತೆಯಿದೆ. ಬಹುಶಃ ಅತಿಯಾದ ಯೋಚನೆಯಿಂದ ಅಥವಾ ಹೇಳಲಾಗದ ಮಾತುಗಳ ಭಾರದಿಂದ ಈ ಭಾಗದಲ್ಲಿ ಒತ್ತಡ ಹೆಚ್ಚಾಗಬಹುದು. ಹಾಗೆಯೇ ಕಂಪ್ಯೂಟರ್ ಮುಂದೆ ಹೆಚ್ಚು ಹೊತ್ತು ಕುಳಿತುಕೊಳ್ಳುವುದರಿಂದಲೂ ಈ ಸಮಸ್ಯೆ ಉಲ್ಬಣಿಸಬಹುದು. ಇದೇ ಸಮಯದಲ್ಲಿ ಹಳೆಯ ನೋವಿನ ನೆನಪುಗಳು ಮತ್ತೆ ಮರುಕಳಿಸುತ್ತವೆ ಅಂತ ಹೇಳಲಾಗಿದೆಯಲ್ಲ, ಇದು ಮಾನಸಿಕ ಆರೋಗ್ಯಕ್ಕೆ ಮತ್ತಷ್ಟು ಹೊರೆಯಾಗುವುದಿಲ್ಲವೇ? ಇದು ಬಹಳ ಆಸಕ್ತಿದಾಯಕ ಅಂಶ. ಮೂಲವು ಇದನ್ನು ಒಂದು ದೌರ್ಬಲ್ಯ ಎಂದು ಪರಿಗಣಿಸಬೇಡಿ. ಬದಲಿಗೆ ಇದೊಂದು ಸ್ವಸ್ಥತೆಯ ಪ್ರಕ್ರಿಯೆ, ಅಂದ್ರೆ ಹೀಲಿಂಗ್ ಪ್ರೋಸೆಸ್ ಅಂತ ಹೇಳುತ್ತೆ. ಹಳೆಯ ಗಾಯವನ್ನು ಸ್ವಚ್ಛಗೊಳಿಸುವಾಗ ಸ್ವಲ್ಪ ನೋವಾಗುತ್ತೆ, ಆದರೆ ಅದು ಗುಣವಾಗಲು ಅವಶ್ಯಕ. ಹಾಗೆ ಆ ಹಳೆಯ ಭಾವನೆಗಳನ್ನು ದಮನಿಸುವ ಬದಲು ಅವುಗಳನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿದ್ರೆ ಮನಸ್ಸು ಹಗುರವಾಗುತ್ತೆ. ಹಾಗಾದ್ರೆ ಈ ಎಲ್ಲಾ ರೀತಿಯ ಒತ್ತಡವನ್ನು ನಿವಾರಿಸಿಕೊಳ್ಳಲು, ಮನಸ್ಸನ್ನು ಶಾಂತವಾಗಿರಿಸಿಕೊಳ್ಳಲು ಏನಾದ್ರೂ ಸರಳ ಪರಿಹಾರಗಳಿವೆಯಾ? ಖಂಡಿತ ಇವೆ. ನಮ್ಮ ವಿಶ್ಲೇಷಣೆಯ ಪ್ರಾರಂಭದಲ್ಲೇ ಉಲ್ಲೇಖಿಸಲಾದ ಮಹಾಮೃತ್ಯುಂಜಯ ಮಂತ್ರ ಬಹಳ ಶಕ್ತಿಶಾಲಿಯಾದದ್ದು. ಒಂದು ನಿಮಿಷ, ಆ ಮಂತ್ರ ಸಾಮಾನ್ಯವಾಗಿ ಆರೋಗ್ಯ ಸಮಸ್ಯೆಗಳಿಗೆ, ಜೀವಭಯಕ್ಕೆ ಸಂಬಂಧಿಸಿದ್ದಲ್ವಾ? ಇಲ್ಲಿ ಇದರ ಪ್ರಸ್ತುತತೆ ಏನು? ಉತ್ತಮ ಪ್ರಶ್ನೆ. ಮೃತ್ಯು ಅಂದ್ರೆ ಕೇವಲ ದೈಹಿಕ ಸಾವು ಮಾತ್ರವಲ್ಲ, ಮನಸ್ಸಿನಲ್ಲಿರುವ ಭಯ, ಆತಂಕ, ಅಭದ್ರತೆಯಂತಹ ನಕಾರಾತ್ಮಕ ಭಾವನೆಗಳ ಸಾವು ಕೂಡ. ಹಾಗಾಗಿ ಈ ಮಂತ್ರವನ್ನು ಜಪಿಸುವುದರಿಂದ ಮನಸ್ಸಿಗೆ ಧೈರ್ಯ ಬಂದು ಆಂತರಿಕ ಸ್ಥೈರ್ಯ ಹೆಚ್ಚಾಗುತ್ತೆ. ಇದೊಂದು ಮಾನಸಿಕ ರಕ್ಷಾ ಕವಚದಂತೆ ಕೆಲಸ ಮಾಡುತ್ತೆ. ಇದು ಅದ್ಭುತವಾದ ವಿವರಣೆ. ಬೇರೆ ಯಾವ ಪರಿಹಾರಗಳನ್ನು ಸೂಚಿಸಲಾಗಿದೆ? ಬಹಳ ಸರಳವಾದ ಆದರೆ ಪರಿಣಾಮಕಾರಿಯಾದ ಪರಿಹಾರಗಳಿವೆ. ಮೊದಲನೇದು, ಬೆಳಗ್ಗೆ ಎದ್ದ ತಕ್ಷಣ 5 ನಿಮಿಷಗಳ ಕಾಲ ಮೌನವಾಗಿ ಕುಳಿತು ಕೇವಲ ತಮ್ಮ ಶ್ವಾಸದ ಮೇಲೆ ಗಮನವನ್ನು ಕೇಂದ್ರೀಕರಿಸುವುದು. ಇದು ದಿನವಿಡೀ ಮನಸ್ಸನ್ನು ಶಾಂತವಾಗಿಡಲು ಸಹಾಯ ಮಾಡುತ್ತೆ. ಎರಡನೇದಾಗಿ, ಗುರುವಾರದಂದು ದೇವಸ್ಥಾನಕ್ಕೆ ಭೇಟಿ ನೀಡುವುದು ಅಥವಾ ಮನೆಯಲ್ಲಿ ಶ್ರದ್ಧೆಯಿಂದ ದೀಪ ಹಚ್ಚಿ ಪ್ರಾರ್ಥನೆ ಮಾಡುವುದು. ದೊಡ್ಡ ಪೂಜೆಗಳೇ ಬೇಕಿಲ್ಲ, ಶ್ರದ್ಧಾಪೂರ್ವಕವಾದ ಒಂದು ನಮಸ್ಕಾರವೂ ಸಾಕು. ವಸ್ತ್ರದ ಬಣ್ಣ ಅಥವಾ ಹೂವುಗಳ ಬಗ್ಗೆ ಏನಾದ್ರೂ ಉಲ್ಲೇಖವಿದೆಯಾ? ಹೌದು. ಗುರುವಾರ ಗುರುಗ್ರಹದ ದಿನವಾದ್ರಿಂದ ಹಳದಿ ಬಣ್ಣದ ವಸ್ತ್ರ ಧರಿಸುವುದು ಅಥವಾ ಹಳದಿ ಹೂವುಗಳನ್ನು ದೇವರಿಗೆ ಅರ್ಪಿಸುವುದರಿಂದ ಸಕಾರಾತ್ಮಕ ಶಕ್ತಿ ಹೆಚ್ಚುತ್ತೆ ಎಂಬ ನಂಬಿಕೆಯಿದೆ. ಇವೆಲ್ಲವೂ ಅದ್ಭುತಗಳನ್ನು ಮಾಡುವುದಕ್ಕಿಂತ ಹೆಚ್ಚಾಗಿ ನಮ್ಮ ಗಮನವನ್ನು ಸಕಾರಾತ್ಮಕ ವಿಷಯಗಳ ಕಡೆಗೆ ತಿರುಗಿಸುವ ಸಾಧನಗಳಾಗಿವೆ. ತಮ್ಮ ಆರೋಗ್ಯ ಮತ್ತು ಮಾನಸಿಕ ಶಾಂತಿಗೆ ಮೊದಲ ಆದ್ಯತೆ ನೀಡುವುದೇ ಈ ಕಾಲದ ಪ್ರಮುಖ ಪಾಠ.
ಅವರಿಗೆ ಈ 4 ದಿನಗಳು ಒಂದು ಮೌನವಾದ ಆದರೆ ಬಹಳ ಆಳವಾದ ಪರಿವರ್ತನೆಯ ಕಾಲ. ಇದು ಕೇವಲ ಸಹಿಸಿಕೊಂಡು ಹೋಗುವ ಸಮಯವಲ್ಲ, ಬದಲಿಗೆ ಬುದ್ಧಿವಂತಿಕೆಯಿಂದ, ಜಾಗರೂಕತೆಯಿಂದ ಬದುಕನ್ನು ನಿಭಾಯಿಸುವ ಸಮಯ. ಹೌದು. ಈ ಅವಧಿಯಲ್ಲಿ ಎದುರಾಗುವ ಪ್ರತಿಯೊಂದು ಘಟನೆ, ಪ್ರತಿಯೊಬ್ಬ ವ್ಯಕ್ತಿ, ಪ್ರತಿಯೊಂದು ಭಾವನೆಗೂ ಒಂದು ಅರ್ಥ ಇರುತ್ತೆ. ಅದನ್ನು ಗಮನಿಸಿದ್ರೆ ಮುಂದೆ ಸಾಗಬೇಕಾದ ದಾರಿ ಸ್ಪಷ್ಟವಾಗಿ ಕಾಣಿಸುತ್ತೆ. ಮೂಲದ ಅಂತಿಮ ಸಂದೇಶವೂ ಸ್ಪಷ್ಟವಾಗಿದೆ. ವೃಷಭ ರಾಶಿಯವರು ಸಾಮಾನ್ಯವಾಗಿ ತಮ್ಮ ನೋವನ್ನು ಮೌನವಾಗಿ ಸಹಿಸಿಕೊಳ್ಳುತ್ತಾರೆ. ಆದರೆ ಈ ಕಾಲವು ಅಗತ್ಯವಿರುವಲ್ಲಿ ಮಾತನಾಡಬೇಕು ಮತ್ತು ತಮಗೆ ತಾವೇ ಬೆಂಬಲವಾಗಿ ನಿಲ್ಲಬೇಕೆಂದು ಹೇಳುತ್ತಿದೆ. ತಾಳ್ಮೆ, ಸ್ಪಷ್ಟತೆ ಮತ್ತು ಆತ್ಮಗೌರವ ಇವು ಈ ಕಾಲದ ಯಶಸ್ಸಿನ ಮೂಲಮಂತ್ರಗಳು. ಕೊನೆಯದಾಗಿ, ಕೇಳುಗರಿಗೆ ಒಂದು ಚಿಂತನೆಗೆ ಹಚ್ಚುವ ಪ್ರಶ್ನೆ. ಇತರರ ಒಪ್ಪಿಗೆ ಅಥವಾ ಮೆಚ್ಚುಗೆಗಾಗಿ ಕಾಯದೆ ತಮ್ಮ ನಿರ್ಧಾರವನ್ನು ತಾವೇ ಗೌರವಿಸಲು ಪ್ರಾರಂಭಿಸುವುದೇ ಈ ಕಾಲದ ಒಂದು ದೊಡ್ಡ ಬದಲಾವಣೆ ಎಂದು ನಮ್ಮ ವಿಶ್ಲೇಷಣೆಯಲ್ಲಿ ಹೇಳಲಾಗಿದೆ. ಹಾಗಾದರೆ ಕೇಳುಗರು ಯೋಚಿಸಬೇಕಾದ ಒಂದು ಪ್ರಶ್ನೆ: ಈ ರೀತಿಯ ಆಂತರಿಕ ಮೌಲ್ಯೀಕರಣಕ್ಕಾಗಿ, ಅಂದ್ರೆ ಇದು ಸರಿ, ಇದನ್ನು ನಾನು ನನಗಾಗಿ ಮಾಡುತ್ತಿದ್ದೇನೆ ಎಂದು ತಮಗೆ ತಾವೇ ಹೇಳಿಕೊಳ್ಳಲು ಕಾಯುತ್ತಿರುವ ಆ ಒಂದು ನಿರ್ಧಾರ ಯಾವುದು? ಯೋಚಿಸಿ.